ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮ ನಡೀತು. ಸೂಪರ್ ಆಗಿತ್ತು, ಸೂಪರ್ ಡೂಪರ್ ಆಗಿತ್ತು. ಯಾಕಂತ ಹೇಳಿದ್ರೆ ಮೊದಲಿಗೆ ಹನುಮಂತನ ಬಗ್ಗೆ ಅತ್ಯಂತ ಮೆಚ್ಚುಗೆಯ ಮಾತುಗಳನ್ನು ಆಡಿದರು ಸುದೀಪ್ ಅವರು. ಜೊತೆಗೆ ಎಲ್ರಿಗೂ ಕೂಡ ಅವನೊಬ್ಬ ಕನ್ನಡಿ ಅಂತ ಹೇಳಿದರು. ಎಲ್ಲರೂ ಕೂಡ ಬೇರೆಯವರನ್ನು ಸೋಲಿಸುವಂತಹ ಸನ್ನಿವೇಶದಲ್ಲಿದ್ದರೆ ಅವನು ನನ್ನ ಆಟನ ಆಡ್ಕೊಂಡು ಗೆಲ್ಲಬೇಕು ಅನ್ನೋ ಒಂದು ಕಾಮನ್ ಸೆನ್ಸಿಂದ ಆಡಿದ್ದಾನೆ. ಅದಕ್ಕೋಸ್ಕರ ಅವನು ಡಿಸರ್ವ್ ಆಗಿದ್ದ. ಸೊ ಅವನು ಫೈನಲ್ಗೆ ಹೋಗಿದ್ದಾನೆ. ಸೊ ಹಾಗೆ ಅವನು ಆಡ್ಕೊತಾ ಹೋದರೆ ಗೆದ್ದದು ಕೂಡ ಅವನೇ ಅಂತ ಹೇಳಿ ಸುದೀಪ್ ಅವರು ನೇರವಾಗಿ ಎಲ್ಲರ ಮುಂದೆ ಹನುಮಂತನನ್ನು ಹೊಗಳಿದ್ರು. ಜೊತೆಗೆ ಎಲ್ರಿಗೂ ಕೂಡ ಹುಗಿಯುವಂಥ ಕೆಲಸ ಆಯಿತು. ರಜತ್ನ ಉಸ್ತುವಾರಿ ಬಗ್ಗೆನೂ ಕೂಡ ಅತಿ ಹೆಚ್ಚಾಗಿ ಖಾರವಾಗಿ ಮಾತನಾಡಿದರು. ಸ್ವತಃ ಪ್ರೂಫ್ ಸಮೇತನೇ ತೋರಿಸಿದ್ರು. ಭವ್ಯನ ಫೇವರ್ ಆಗಿ ಇಟ್ಕೊಂಡು ಆಡ್ತಿದ್ದನ್ನು ತೋರಿಸಿದ್ರು. ಸೊ ಅದಕ್ಕೋಸ್ಕರ ಭವ್ಯ ಕೂಡ ಹತ್ತಲು. ಜೊತೆಗೆ ಭವ್ಯ ಸ್ವಲ್ಪ ಡ್ರಾಮಾನೂ ಕೂಡ ಮಾಡಿದ್ಲು. ನಾನು 2-3 ವಾರದಿಂದ ಯಾಕೋ ಬ್ಲ್ಯಾಂಕ್ ಆಗಿದ್ದೀನಿ, ನಾನು ಸರಿಯಾಗಿ ಆಡ್ತಿಲ್ಲ ಅಂತ ನನಗೆ ಗೊತ್ತಿದೆ ಅಂತಲೂ ಕೂಡ ಹೇಳಿದರು. ಸೊ ನಂತರ ಸುದೀಪ್ ಮುಂದೆನೇ 2 ಥರ ಮಾತನಾಡಿದಾಗ ಸುದೀಪ್ ಅವರು ಸ್ವಲ್ಪ ಭವ್ಯನಿಗೆ ಕ್ಲಾಸ್ ತಗೊಳ್ಳೋಂಥ ಕೆಲಸನೂ ಕೂಡ ಮಾಡಿದರು. ನಂತರ ಅಳ್ತಿದ್ದಂತಹ ಭವ್ಯನಿಗೆ ಸುದೀಪ್ ಅವರು ಒಂದು ಒಳ್ಳೆಯ ವಿಚಾರನ ಹೇಳ್ತಾರೆ, ಗುಡ್ ನ್ಯೂಸನ್ನು ಹೇಳ್ತಾರೆ. ಅದು ಕೂಡ ಭವ್ಯ ಅವರು ಈ ವಾರ ಮೊದಲನೇ ಒಂದು ಸ್ಪರ್ಧೆಯಾಗಿ ಮನೆಯಲ್ಲಿ ಉಳ್ಕೊಂಡಿದ್ದಾರೆ. ಜೊತೆಗೆ ನೆಕ್ಸ್ಟ್ ವೀಕಿಗೂ ಕೂಡ ಮುಂದುವರ್ಕೊಂಡು ಹೋಗಿದ್ದಾರೆ. ಇನ್ನೊಂದು ವಾರ ಆಡಿದರೆ ಭವ್ಯ ಅವರು ಫೈನಲ್ಗೆ ಎಂಟ್ರಿ ಕೊಡೋದು ಫಿಕ್ಸ್ ಆಗಿದೆ. ಭವ್ಯ ಅವರು ಈ ವಾರ ಎಲಿಮಿನೇಷನಿಂದ ಪಾರಾದರೂ ಸೇಫ್ ಮಾಡಿದಂಥ ಏಕೈಕ ವ್ಯಕ್ತಿ ನೆನೆಯ ಎಪಿಸೋಡಲ್ಲಿ. ಸೊ ಅದರಂತೆ ಸುದೀಪ್ ಅವರು ಇವತ್ತು ಬಿಗ್ ಬಾಸ್ಗೆ ಕ್ಲಾಸ್ ತೊಗೊಳ್ಳುವಂಥ ಕೆಲಸ ಮಾಡಿದರು ಭವ್ಯವರ ವಿಚಾರದಲ್ಲಿ. ಸೊ ಟಾಸ್ಕನ್ನು ಆಡೋವಂತಹ ಒಂದು ಹುಮ್ಮಸ್ಸಿನಲ್ಲಿ ಅಥವಾ ಬೇಕು ಅಂತಲೇ ಹನುಮಂತನನ್ನು ಭವ್ಯ ಅವರು ಹೊಡೆದಿರ್ತಾರೆ. ಅದು ನೀವೆಲ್ಲರೂ ಕೂಡ ನೋಡಿರ್ತೀರ. ಹಲವಾರು ಮೇಮ್ಸ್ ಹಾಗೂ ವಿಡಿಯೋಗಳಲ್ಲಿ ಎಲ್ಲರೂ ಕೂಡ ಹೇಳ್ತಾಯಿದ್ರು, ಎಲ್ರಿಗೂ ಒಂದು ರೂಲ್ಸ್ ಆದರೆ ಭವ್ಯನಿಗೆ ಒಂದು ರೂಲ್ಸಾ, ಬಿಗ್ ಬಾಸ್ ಯಾಕೆ ಹೀಗೆ ಮಾಡಿದರು ಅಂತ ಹೇಳಿ. ಅದಕ್ಕೋಸ್ಕರ ಸುದೀಪ್ ಅವರು ಬಿಗ್ ಬಾಸ್ಗೆ ಒಂದು ಮನವಿಯನ್ನು ಕೂಡ ಮಾಡಿಕೊಂಡ್ರು. ಯಾರಾದರೆ ಏನು, ಎಂತಾದರೆ ಏನು, ಹೊಡೆದಿದ ಮೇಲೆ ಬಿಗ್ ಬಾಸ್ನ ರೂಲ್ಸ್ನ ಪ್ರಕಾರ ಹೊರಗಡೆ ಹಾಕಬೇಕು. ನೀವು ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯನ ಮಾಡೋದನ್ನು ದಯವಿಟ್ಟು ನಿಲ್ಲಿಸಿ ಅಂತ ಹೇಳಿ ಬಿಗ್ ಬಾಸ್ಗೆ ಕಿವಿ ಮಾತನ್ನು ಹೇಳಿದರು ಸುದೀಪ್ ಅವರು. ಸೊ ಇಷ್ಟು ದಿವಸ ಕೇವಲ ಸ್ಪರ್ಧೆಗಳಿಗೆ ಕಿವಿ ಮಾತು ಹೇಳ್ತಿದ್ದಂಥ ಸುದೀಪ್ ಅವರು ಬಿಗ್ ಬಾಸ್ಗೂ ಕೂಡ ಇಲ್ಲಿ ಫೇವರಿಸಮ್ ಮಾಡ್ತಿರೋದು ಬಿಗ್ ಬಾಸೇ. ಅದರಿಂದಾಗಿ ಯಾರಿಗೆ ಹೊಡೆದ್ರೆ ಏನು, ಎಲ್ಲರೂ ಮನುಷ್ಯರೇ ಅಲ್ವಾ, ಅವನು ಅಂತ ಸುಮ್ಮನಿದ್ದಾನೆ, ಬೇರೆಯವರಾಗಿದ್ದರೆ ಸುಮ್ಮನೆ ಬಿಡ್ತಿದ್ರಾ, ದಯವಿಟ್ಟು ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡಬೇಕು ಅಂತ ಹೇಳಿ ಸುದೀಪ್ ಅವರು ಬಿಗ್ ಬಾಸ್ಗೆ ಒಂದು ಮುಖಕ್ಕೆ ಹೊಡೆದಂಗೆ ಹೇಳಿದರು. ಜೊತೆಗೆ ಆ ಹೊಡೆದಿದ್ದಕ್ಕೆ ಭವ್ಯ ಅವರನ್ನು ಒಂದು ವಾರಗಳ ಕಾಲ ಅಥವಾ ಬಿಗ್ ಬಾಸ್ ನೆಕ್ಸ್ಟ್ ಅನೌನ್ಸ್ಮೆಂಟ್ವರೆಗೆ ಜೈಲಿನಲ್ಲಿರುವಂತೆ ಶಿಕ್ಷೆಯನ್ನು ಸ್ವತಃ ಸುದೀಪ್ ಅವರು ಕೊಟ್ಟಿದ್ದಾರೆ. ಇದನ್ನು ನಾನು ಗ್ರೇಟ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ.